Hello, dear students. This is one more lesson. You need to focus more and more. And ಈ ಒಂದು ಲೆಸನ್ ಅಲ್ಲಿ ಒಡಿಯರ್ಸ್ ಆಫ್ ಮೈಸೂರು ಅಂಡ್ ಅಪೋಸಿಷನ್ ಟು ಬ್ರಿಟಿಷ್ ರೂಲ್ ಇನ್ ಕರ್ನಾಟಕ ಅನ್ನೋ ಲೆಸನ್ ಅಲ್ಲಿ ಮಾಡೆಲ್ ಪೇಪರ್ಸ್ ಅಂಡ್ ಪ್ರಿಪರೇಟರಿ ಎಕ್ಸಾಮ್ಸ್ ಅಲ್ಲಿ ಯಾವೆಲ್ಲ ಕ್ವಶನ್ಸ್ ಬಂದಿದೆ ಒಂದ್ಸಲ ನೋಡ್ಬಿಡೋಣ. ಆ್ಯಂಡ್ ನೀವು ಕೂಡ ಈ ಕ್ವಶನ್ಸ್ಗಳನ್ನು ಜಾಸ್ತಿ ಫೋಕಸ್ ಮಾಡಬಹುದು. ಫಸ್ಟ್ M1ಅಲ್ಲಿ ಐ ಮೀನ್ ಮಾಡೆಲ್ ಪೇಪರ್ 1ಅಲ್ಲಿ MCQ ಕೇಳಿದರು. ದಟ್ ಈಸ್ ಹೂ ಕಂಪೋಸ್ ದ ಸ್ಟೇಟ್ ಆ್ಯಂಥಮ್ ಆಫ್ ಮೈಸೂರು ಸ್ಟೇಟ್ ಕಾಯೋ ಶ್ರೀ ಗೌರಿ ಅನ್ನೋ MCQ ಕ್ವಶನನ್ನು ಕೇಳಲಾಗಿತ್ತು. ಆ್ಯಂಡ್ M2ದಲ್ಲಿ M1ಅಲ್ಲಿ ಇನ್ನೊಂದು ಕ್ವಶನ್ ಇದೆ, ಇಲ್ಲಿ ನೋಡ್ಬೋದು ನೀವು ಕೆಳಗಡೆ 36ನೇ ಕ್ವಶನು. One is MCQ question and one more is the 4 marks question ಕೇಳಲಾಗಿತ್ತು. That is describe the achievements of Nalwadi Krishnaraja Wadiyar. Most expected question ಇದು. ಫುಲ್ಲಿ ಪ್ರಿಪೇರ್ ಆಗೋದು ಬೆಟರ್ ಈ ಕ್ವಶನ್ಗೆ. ಆ್ಯಂಡ್ M2ದಲ್ಲಿ ಒನ್ ಮೋರ್ ವೆರಿ ಇಂಪಾರ್ಟೆಂಟ್ MCQ ಕೇಳಲಾಗಿತ್ತು. ದ ಕ್ವೀನ್ ಆಫ್ ಹದಿನಾಡು ಕಿಂಗ್ಡಮ್ ಆಫ್ ಪಾಳಯಪಟ್ಟು ಗೇವ್ ಹರ್ ಡಾಟರ್ ಇನ್ ಮ್ಯಾರೇಜ್ ಟು ಎದುರಾಯ ಬಿಕಾಸ್ ಯಾವ ರೀಸನ್ಗೆ ಮದುವೆ ಮಾಡಿ ಕೊಡಲಾಯಿತು, ಯಾರಿಗೆ? ಎದುರಾಯಿಗೆ. ಬಿಕಾಸ್ ಎದುರಾಯ ಕಿಲ್ಡ್ ಮಾರನಾಯಕ ಆ್ಯಂಡ್ ಹೆಲ್ಪ್ ದ ಕ್ವೀನ್, ಸೊ ದ್ಯಾಟ್ ಮದುವೆಯನ್ನು ಮಾಡಿಕೊಡ್ಲಾಯಿತು. MCQ ಕ್ವಶನ್ ಕೇಳಲಾಗಿತ್ತು. ಆ್ಯಂಡ್ M2ದಲ್ಲಿ 4 marks ಕ್ವಶನ್ ಕೂಡ ಇತ್ತು, ಅದು ದೋಂಡಿಯಾ ವಾಗ್ ಬಗ್ಗೆ. ಡಿಸ್ಕ್ರೈಬ್ ದ ದೋಂಡಿಯಾ ವಾಗ್ ರೆಬಲಿಯನ್ ಅಗೇನ್ಸ್ಟ್ ದ ಬ್ರಿಟಿಷ್. ಸೊ ಟೋಟಲಿ ಅಬ್ಸರ್ವ್ ಮಾಡ್ತಾ ಬನ್ನಿ, ಒಂದು MCQ ಇದೆ ಆ್ಯಂಡ್ ಒಂದು 4 marks ಕ್ವಶನ್ ಇದೆ. ನೆಕ್ಸ್ಟ್ ನೋಡೋದಾದರೆ M3ದಲ್ಲಿ ಏನು ಬಂದಿದೆ ನೋಡ್ತಾ ಹೋಗಿ. ಸೊ M3ದಲ್ಲಿ ಹೂ ಆಫರ್ಡ್ ದ ಕ್ರೌನ್ ಕಾಲ್ಡ್ ರಾಜಮುಡಿ ಟು ಬ್ಯೂಟಿಫುಲ್ ನಾರಾಯಣ ಸ್ವಾಮಿ ಆಫ್ ಮೇಲುಕೋಟೆನ ಚಲುವನಾರಾಯಣ ಸ್ವಾಮಿ ಟೆಂಪಲ್ಗೆ ರಾಜಮುಡಿ ಕ್ರೌನನ್ನು ಯಾರು ಆಫರ್ ಮಾಡಿದರು ಅನ್ನೋ ಒಂದು ಕ್ವಶನು. ಆ್ಯಂಡ್ ಅದೇ ರೀತಿ 4 marks ಕ್ವಶನಲ್ಲಿ ದ ರೂಲ್ ಆಫ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮೇಡ್ ಮೈಸೂರು ಮಾಡೆಲ್ ಸ್ಟೇಟ್ ಜಸ್ಟಿಫೈ. ಅಗೇನ್ ದ ಕ್ವಶನ್ ಈಸ್ ರಿಪೀಟೆಡ್. ಮಾಡೆಲ್ 1ನಲ್ಲಿ ಇದ್ದ ಕ್ವಶನು ರಿಪೀಟ್ ಆಗಿದೆ. ಮಾಡೆಲ್ 4ಗೆ ಬಂದರೆ ಸಂಗೊಳ್ಳಿ ರಾಯಣ್ಣ ಎಕ್ಸ್ಪೆಕ್ಟೆಡ್ ಕ್ವಶನ್. ಎಕ್ಸ್ಪ್ಲೈನ್ ದ ರೋಲ್ ಆಫ್ ಸಂಗೊಳ್ಳಿ ರಾಯಣ್ಣ ಇನ್ ದ ಫ್ರೀಡಮ್ ಸ್ಟ್ರಗಲ್ ಆಫ್ ಕಿತ್ತೂರು. 4 marksಗೆ ಕೇಳಿದ್ದಾರೆ. ಆ್ಯಂಡ್ ಅದೇ ರೀತಿ ಡೈರೆಕ್ಟ್ಲಿ ಲೆಟ್ಸ್ ಕಮ್ ಟು ಪ್ರಿಪರೇಟರಿ ಎಕ್ಸಾಮಿನೇಷನಿಗೆ ಬಂದರೆ S1ಅಲ್ಲಿ ಪ್ರಿಪರೇಟರಿ 1ನಲ್ಲಿ 1 marks ಕ್ವಶನ್ನು, ವಾಟ್ ವಾಸ್ ದ ರೀಸನ್ ವೈ ದ ಹಂಟರ್ಸ್ ಆಫ್ ಹಲಗಲಿ ರಿವೋಲ್ಟೆಡ್ ಅಗೇನ್ಸ್ಟ್ ದ ಬ್ರಿಟಿಷ್. ತುಂಬ ಸಲ 2 ಸಲ ರಿಪೀಟ್ ಆಗಿದೆ ಸೀರೀಸಲ್ಲೇ. ಐ ಮೀನ್ ಪ್ರಿಪರೇಟರಿಯಲ್ಲೇ 2 ಸಲ ರಿಪೀಟ್ ಆಗಿರೋ ಕ್ವಶನ್ ಇದು. ಇಲ್ಲಿ ನೋಡಿ S2ದಲ್ಲಿ ಕೂಡ ಅದೇ ಸೇಮ್ ಕ್ವಶನ್ ರಿಪೀಟ್ ಆಗಿದೆ. ಆ್ಯಂಡ್ S1ಅಲ್ಲಿ 4 marks ಕ್ವಶನ್ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಅಗೇನ್ ಮಾಡೆಲ್ 1, ಮಾಡೆಲ್ 3 ಆ್ಯಂಡ್ S1ಅಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ರಿಪೀಟ್ ಆಗಿದೆ. ಸೊ ವೆರಿ ಹೈಲೈಟೆಡ್ ಕ್ವಶನ್ ಅಂತ ಹೇಳ್ಬೋದು. ಆ್ಯಂಡ್ ಪ್ರಿಪರೇಟರಿ 2ದಲ್ಲಿ ಅಗೇನ್ ದ ಮಾಡೆಲ್ 1ನಲ್ಲಿದ್ದಂಥ ಕ್ವಶನ್ MCQ ಅಥವಾ ಡೈರೆಕ್ಟ್ ಕ್ವಶನ್ ರಿಪೀಟೆಡ್. ಹಲಗಲಿ ಬೇಡಾಸ್ ವೈ ರಿವೋಲ್ಟೆಡ್ ಅಗೇನ್ಸ್ಟ್ ದ ಬ್ರಿಟಿಷ್. ಆ್ಯಂಡ್ ಆದರೆ ಇಲ್ಲಿ ಸ್ವಲ್ಪ ಗೇಮ್ ಚೇಂಜ್ ಮಾಡಿದ್ದಾರೆ. ದಟ್ ಈಸ್ ಸೀರೀಸ್ ಪ್ರಿಪರೇಟರಿ ಎಕ್ಸಾಮಿನೇಷನಲ್ಲಿ 4 marks ಕ್ವಶನ್ ನಾಲ್ವಡಿ ಕೃಷ್ಣರಾಜ ಬದಲು 1 more ಕ್ವಶನ್ ಈಸ್ ಆ್ಯಡೆಡ್. ದಟ್ ಈಸ್ ಚಾಮರಾಜೇಂದ್ರ ಒಡೆಯರ್ 10. ಸೊ ಪ್ರತಿ ಸಲ ನಾಲ್ವಡಿ ಕೃಷ್ಣರಾಜ ಒಡೆಯರನ್ನು ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ಚೇಂಜ್ ಆಗಿದೆ ಆ್ಯಸ್ ಅ ಪಾರ್ಟ್ ಆಫ್ ದ ಪ್ರಿಪರೇಷನ್. ಆ್ಯಂಡ್ ಯಾವುದು ಥರ್ಡ್ ಪ್ರಿಪರೇಟರಿಯಲ್ಲಿ 1 marks ಕ್ವಶನ್, ವೈ ಡಿಡ್ ದ ಹಂಟರ್ಸ್ ಆಫ್ ಹಲಗಲಿ ರಿವೋಲ್ಟ್ ಅಗೇನ್ಸ್ಟ್ ದ ಬ್ರಿಟಿಷ್. ಅಗೇನ್ ಇಟ್ ಈಸ್ ರಿಪೀಟೆಡ್. ಸೊ 3 ಸಲ ರಿಪೀಟ್ ಆಗಿದೆ. ಆ್ಯಂಡ್ 10ನೇ ಕ್ವಶನಲ್ಲಿ 4 marks ಕ್ವಶನ್ಗೆ ವಾಟ್ ಆರ್ ದ ರೀಸನ್ಸ್ ವೈ ದ 18th century in India is called the century of political problems ಅಂತ.
ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆ ಲೆಸನ್, ಆ ಪರ್ಟಿಕ್ಯುಲರ್ ಆ ಕ್ವಶನನ್ನು. ಸೊ ಇವಿಷ್ಟು ಏನು ನಮ್ಮ ಒಂದು ಪರ್ಟಿಕ್ಯುಲರ್ ಲೆಸನ್, ದಟ್ ಈಸ್ ಒಡೆಯರ್ಸ್ ಆಫ್ ಮೈಸೂರು ಆ್ಯಂಡ್ ಅಪೋಸಿಷನ್ ಟು ಬ್ರಿಟಿಷ್ ರೂಲ್ ಇನ್ ಕರ್ನಾಟಕದಲ್ಲಿ ಬಂದಂತಹ 5 ಅಂದರೆ 7 ಪೇಪರ್ಸ್ಗಳಲ್ಲಿ ರಿಪೀಟ್ ಆಗಿರುವಂತಹ ಕ್ವಶನ್ಸು. ಇವನ್ನ ಪದೇ ಪದೇ ಪ್ರಾಕ್ಟೀಸ್ ಮಾಡಿ ಆ್ಯಂಡ್ ಗೆಟ್ ಪ್ರಿಪೇರ್ಡ್ ವೆಲ್ ಫಾರ್ ದ ಆ್ಯನ್ಯುವಲ್ ಎಕ್ಸಾಮಿನೇಷನ್.